ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ರೀಲ್ಸ್ ನೋಡಿ ಫ್ರೆಂಡ್ಸ್ ಜೊತೆ ಫ್ರೀ ಫೈರ್ ಆಡಾಯ್ತಾ? ಈಗ ಯಾಕೆ ಬಂದೆ? PWKCT ಚಾನಲ್ ಯಾವುದೋ ನೋಟಿಫಿಕೇಶನ್ ಬಂದಿದೆ, ಗುರು ಸರ್ದು ಯಾವುದೋ ಹೊಸ ವಿಡಿಯೋ ಬಂದಿದೆ ಅಂತ ನೋಡಕ್ ಬಂದ. ಬಾಕಂದ 5 ನಿಮಿಷ ಕಂದ, 5 ನಿಮಿಷ ವಿಡಿಯೋ ನೋಡಿದ್ಮೇಲೆ ಮತ್ತೆ ಹೋಗಿ ನಿನ್ ಕೆಲಸ ನೀ ಮಾಡ್ಕೊ. ಆಲ್ರೆಡಿ 4 ತಿಂಗಳು ಕಳೆದಿದ್ಯಾ, ಇನ್ನೂರು 7 ತಿಂಗಳು ಕಳೆದ್ಬಿಟ್ರೆ ಮುಗ್ದೇ ಹೋಯ್ತಲ್ಲ. ನಿನ್ನ ಬೋರ್ಡ್ ಎಕ್ಸಾಮ್ಸ್ ಮುಗೀತು, KCT ಎಕ್ಸಾಮ್ಸ್ ಮುಗೀತು, ಯಾವುದೋ ಒಂದು ಕಾಲೇಜ್ ಸೇರ್ಕೊಳ್ತೀಯಾ, 4 ವರ್ಷ ಯಾವುದೋ ಡಿಗ್ರಿ ಕಾಲೇಜಲ್ಲಿ ಸೇರ್ಕೊಂಡು ಏನೋ ಓದ್ಕೊಳ್ತೀಯಾ, ಅದಾದ್ಮೇಲೆ 5-10 ಸಾವಿರ ಸಂಬಳಕ್ಕೆ ಹೋಗ್ತೀಯಾ. ಮತ್ತೆ ಅಪ್ಪ ಅಮ್ಮ ಇದ್ದೇ ಇರ್ತಾರಲ್ಲ, ಅವ್ರ ಹತ್ರ ಪಾಕೆಟ್ ಮನಿ ಕೇಳ್ಕೊಂಡು ಲೈಫ್ ಲೀಡ್ ಮಾಡ್ಬಿಟ್ರೆ ಮುಗ್ದೋಯ್ತು. ಸ್ವಾಭಿಮಾನ ಅನ್ನೋದೇ ಇಲ್ವಾ? ಕಿಚ್ಚನದಿಲ್ವಾ? ನೀನು ಚೆನ್ನಾಗಿ ಸಂಪಾದನೆ ಮಾಡಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಸೋದೇ ಇಲ್ವಾ ನಿನ್ಗೆ? ಆ ಹಠ ಅನ್ನೋದೇ ಇಲ್ವೇನೋ? ನೋಡೋ, ಇವತ್ತು ಬಂದಿದ್ದೀನಿ ಕಣೋ, ಇನ್ನು 7 ತಿಂಗಳಿದೆ. ಈ 7 ತಿಂಗಳಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿ ಓದಿದ್ರೆ ಬೋರ್ಡ್ಸ್ ಅಲ್ಲಿ 100/100 ಬರುತ್ತೆ, KCT ಅಲ್ಲಿ 35 to 40 ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಿನಗಾದ್ರೆ ಓದು, ಇಲ್ಲಾಂದ್ರೆ ಹೇಳ್ತಾ ಇದ್ದೀನಿ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಈ ವಿಡಿಯೋನ ಹೊರಟ್ಬಿಡೋ. ನಿನಗೆ ವಿಡಿಯೋಸ್ಗಳು ಕಾಯ್ತಾ ಇದೆಯಲ್ಲೇ, ಹೋಗೋ. ನೋಡೋ, ನಿನಗೆ ಆದ್ರೆ ತಾಕತ್ತಿದ್ರೆ, ಓದೋಕೆ ಯೋಗ್ಯತೆ ಇದ್ರೆ, ನಿನ್ಗೆ ಹಠ ಇದ್ರೆ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹಾಕೋ. ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹಾಕಿ ಇವತ್ತಿನ ದಿನ ಇನ್ಸ್ಟಾಗ್ರಾಮ್ನ ಡಿಲೀಟ್ ಮಾಡಿ, ಯೂಟ್ಯೂಬ್ನ ನಿನ್ನ ಎಜುಕೇಶನ್ ಪರ್ಪಸ್ ಮಾತ್ರ ಯೂಸ್ ಮಾಡ್ತೀನಿ ಅಂತ ಒಂದು ಹೋದ್ ತಗೊಂಡು ಈ ವಿಡಿಯೋನ ಕಂಪ್ಲೀಟ್ ಮಾಡೋ. ನಿನ್ ಲೈಫ್ ಚೇಂಜ್ ಆಗುತ್ತೆ ಕಣೋ, ನೋ ಡೌಟ್ ಇನ್ ಇಟ್. ಸೊ ನೋಡೋ, 7 ತಿಂಗಳಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊ. ಫಸ್ಟ್ ನಿನ್ಗೆ ನಮ್ಮ PWKCT ಚಾನಲ್ ಆಲ್ರೆಡಿ 1 ಶಾರ್ಟ್ ವಿಡಿಯೋಸ್ ಶುರು ಆಗಿರೋದು ಗೊತ್ತಿದೆ, ಬಟ್ ಆದ್ರೂ ಕೂಡ ನೋಡಿರೋದಿಲ್ಲ. ಬಟ್ ಈಗ ಇವತ್ತಿನ ದಿನ ನೀನು ಒಂದು ಹೋದ್ ತಗೊಂಡು ಶುರು ಮಾಡು. PWKCT ಚಾನಲ್ ಏನ್ ಕ್ಲಾಸಸ್ ಮಾಡಿದೀನಿ ಅದು ಪ್ರತಿಯೊಂದನ್ನು ನೋಡ್ಕೊಂಡ್ ಬಾ. ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ, ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ PYQ ಸಾಲ್ವ್ ಮಾಡು. ನಾನು ಏನ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಆ PYQ ಸಾಲ್ವ್ ಮಾಡು, ಎಕ್ಸಾಂಪಲ್ ಸಾಲ್ವ್ ಮಾಡು. ಇದಾದ್ಮೇಲೆ ಪ್ರತಿ ತಿಂಗಳು ಏನೇನ್ ಮಾಡ್ಬೇಕಂತ ಹೇಳ್ತೀನಿ, ಕೇಳಿಸ್ಕೊ. ಈ 3 ಕೂಡ ಚಾಪ್ಟರ್ ವೈಸ್ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗು. ನೋಡು, ಈ ಆಲ್ರೆಡಿ ಅಕ್ಟೋಬರ್ ಮಂತ್ ಶುರು ಆಗಿದೆ, ಇಷ್ಟು ದಿನಗಳು ಕಳೆದೋಗಿದೆ. ಇನ್ನು ಉಳಿದಿರೋ ದಿನಲ್ಲಿ ಮ್ಯಾಟ್ರಿಕ್ಸ್ ಮತ್ತೆ ಡಿಟರ್ಮಿನೆಂಟ್ಸ್ ಮಾಡಿ, ಯಾಕಂದ್ರೆ ಈಸಿ ಚಾಪ್ಟರ್ಸ್ ಇದೆ. ಅದಾದ್ಮೇಲೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನಿನ್ಗೆ ಏನ್ ಮಾಡ್ಬೇಕು, ಮಿಟಮ್ ಎಕ್ಸಾಮ್ಸ್ ಆಲ್ರೆಡಿ ಶುರು ಆಗಿದ್ರೆ ನಿನ್ ಮಿಟಮ್ ಎಕ್ಸಾಮ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಇಲ್ಲ ಅಂತಂದ್ರೆ FA2 ಏನಿದೆ FA2 ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಈ KCT ಎಕ್ಸಾಮ್ಸ್ ಅಲ್ಲಿ ಮ್ಯಾಟ್ರಿಕ್ಸ್ ಮತ್ತೆ ಡಿಟರ್ಮಿನೆಂಟ್ಸ್ ಇಂದ ನಿಮಗೆ ಮಿನಿಮಮ್ 6 to 9 ಮಾರ್ಕ್ಸ್ ಬರುತ್ತೆ, ನೋ ಡೌಟ್ ಇನ್. ತುಂಬಾ ಈಸಿ ಚಾಪ್ಟರ್ ಕಣೋ, ಓದ್ ಮುಗಿಸೋ ಇದನ್ನ. ನೆಕ್ಸ್ಟ್ ನೀನೇನ್ ಮಾಡ್ಬೇಕು, ನವೆಂಬರ್ ಅಲ್ಲಿ ವೆಕ್ಟರ್ಸ್ ಮತ್ತೆ 3D ಮಾಡಿ ಮುಗಿಸು. ಸೊ ಇದರಿಂದ ನಿಂಗೆ 6 ಮಾರ್ಕ್ಸ್ ಬರುತ್ತೆ. ಎಷ್ಟು ಬರುತ್ತೆ? 6 ಮಾರ್ಕ್ಸ್. ಅದಾದ್ಮೇಲೆ ಬೋರ್ಡ್ಸ್ ಅಲ್ಲಿ ಏನ್ ಮಾಡು, ಒನ್ಸ್ ಅಗೇನ್ FA2. ಯಾಕೆ FA2 ಅಂತಂದ್ರೆ ನೀನ್ ಮಿನಿಮಮ್ 4 ಚಾಪ್ಟರ್ ಅಲ್ಲೇ ಕವರ್ ಆಗ್ಬಿಡುತ್ತೆ ನಿನ್ನ ಬೋರ್ಡ್ ಎಕ್ಸಾಮ್ಸ್ಗೋಸ್ಕರ, ಮತ್ತೆ ಬೇಸಿಕ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕೂಡ ಸಿಗುತ್ತೆ. ಡೋಂಟ್ ವೇಸ್ಟ್ ಯೋರ್ ಟೈಮ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀಯಾ, ಡಿಸೆಂಬರ್ ಅಲ್ಲಿ ಏನ್ ಮಾಡ್ಬೇಕು, ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಅಂಡ್ ಮೆಥಡ್ಸ್ ಆಫ್ ಡಿಫರೆನ್ಸಿಯೇಷನ್, ಇಷ್ಟನ್ನು ಮುಗಿಸು. ನಿನ್ಗೆ 7 ಮಾರ್ಕ್ಸ್ ಬರುತ್ತೆ. ಒಂದೇ ಚಾಪ್ಟರ್ ಡಿಸೆಂಬರ್ ಅಲ್ಲಿ ಮಾಡ್ಬೇಕಾಗಿರೋದು ನೀನು. ಅದನ್ನ ಬಿಟ್ಟು ಇನ್ನೇನ್ ಮಾಡ್ಬೇಕು, ಬೋರ್ಡ್ಸ್ಗೋಸ್ಕರ ಬೋರ್ಡ್ಸ್ ಅಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇನೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ನ ಓದೋಕ್ ಶುರು ಮಾಡಿ. ಯಾಕಂದ್ರೆ ಆ ಟೈಮ್ಗೆ ಬ್ಲೂ ಪ್ರಿಂಟ್ ಅನೌನ್ಸ್ ಆಗಿರುತ್ತೆ ನಮ್ಮ ಬೋರ್ಡ್ಸ್ ಇಂದ. ಸೊ ಅದ್ರ ಬೇಸಿಸ್ ಮೇಲೆ ನಾನೇ ಮತ್ತೆ ಕ್ವಶನ್ಸ್ ಗಳನ್ನ ಕೊಡ್ತೀನಿ ನಿನಗೆ. ಆ ಕ್ವಶನ್ಸ್ ನ ಇಟ್ಕೊಂಡು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ನ ಮುಗಿಸ್ಬಿಡು ಡಿಸೆಂಬರ್ ಮಂತ್ ಅಲ್ಲಿ. ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ನ ಬೋರ್ಡ್ ಎಕ್ಸಾಮ್ಸ್ ಮುಗಿಸಿದ್ರೆ ಅಲ್ಲೇನೆ 30 ಮಾರ್ಕ್ಸ್ ಬರುತ್ತೆ. ಅಂಡ್ ಈ ಚಾಪ್ಟರ್ಸ್ ಗಳನ್ನ ಮುಗಿಸಿದ್ರೆ 7 ಮಾರ್ಕ್ಸ್ ಬರುತ್ತೆ. ಸೊ ಕೌಂಟ್ ಮಾಡ್ಕೊಳ್ತಾ ಇದೆಯಲ್ಲ, ರೈಟ್? ಓಕೆ, ಸೊ ನೆಕ್ಸ್ಟ್ ಬಾ ಜನವರಿಲಿ ಏನ್ ಮಾಡ್ತೀಯಾ, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮಾಡು. ಇದರಿಂದ ನಿಮ್ಗೆ 4 ರಿಂದ 6 ಮಾರ್ಕ್ಸ್ ಸಿಗುತ್ತೆ. ಸೊ ನಿನ್ಗೆ ಆಗ ಮನೇಲಿರೋ ಟೈಮ್, ಜನವರಿ ಫೆಬ್ರವರಿ ಮನೇಲಿ ಇರ್ತೀಯ ಜಾಸ್ತಿ. ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಪೋರ್ಷನ್ಸ್ ಮುಗಿಸಿರುತ್ತೆ, ರಿವಿಷನ್ ಮಾಡ್ತಿರ್ತೀಯ. ಅರ್ಧ ದಿನ ಬೋರ್ಡ್ ಎಕ್ಸಾಮ್ಸ್ ಓದ್ಕೊಂಡ್ರೆ ಇನ್ನರ್ಧ ದಿನ KCT ಎತ್ತಿಡ್ಲೇಬೇಕು ನೀನು. ಯಾರು KCT ಎಕ್ಸಾಮ್ಸ್ಗೆ ಜನವರಿ ಮತ್ತೆ ಫೆಬ್ರವರಿ ಓದ್ತಾರೆ ಅವ್ರಿಗೆ ಮಾತ್ರ ರ್ಯಾಂಕ್ ತುಂಬಾ ಚೆನ್ನಾಗಿ ಬರಕ್ ಸಾಧ್ಯ. ಆ ಟೈಮಲ್ಲಿ ಜಸ್ಟ್ ನೀನ್ ಕೂಲ್ ಆಗಿ ಇಟ್ಕೊಂಡು ಬೋರ್ಡ್ಸ್ ಮಾತ್ರ ಓದ್ತಿದ್ರೆ ನಿಂಗೆ ರ್ಯಾಂಕ್ ಚೆನ್ನಾಗಿ ಬರೋದಿಲ್ಲ. ಸೊ ಮೇಕ್ ಯೋರ್ ಮೈಂಡ್ ಟು ಸ್ಟಡಿ ದೀಸ್ 2 ಚಾಪ್ಟರ್ಸ್ ಇನ್ ದ ಮಂತ್ ಆಫ್ ಜನವರಿ. ಅಂಡ್ ನೆಕ್ಸ್ಟ್ ಬೋರ್ಡ್ಸ್ಗೆ ನೀನು 5 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್ ನ ಓದೋಕ್ ಶುರು ಮಾಡು ಇನ್ ದ ಮಂತ್ ಆಫ್ ಜನವರಿ. ಅಂಡ್ ಪ್ರಿಪರೇಟರಿ ಎಕ್ಸಾಮ್ಸ್ ಬರುತ್ತೆ, ಆ ಪ್ರಿಪರೇಟರಿ ಎಕ್ಸಾಮ್ಸ್ಗೆ ಗಮನ ಕೊಡು. ಸೊ 2 ಮಾರ್ಕ್ಸ್ ಆಯ್ತು, 3 ಮಾರ್ಕ್ಸ್ ಆಯ್ತು, 6, 5, 4 ಎಲ್ಲ ಆದ್ಮೇಲೆ ಎಷ್ಟಾಯ್ತು, 60 ಮಾರ್ಕ್ಸ್ ಕವರ್ ಆಯ್ತು. ಫೆಬ್ರವರಿ ಮಂತ್ ನನ್ ಮೇಲೆ ಡಿಪೆಂಡೆನ್ಸಿ ಇಟ್ಕೋ. ಯಾಕಂದ್ರೆ ಅವತ್ತಿನ ದಿನ ಬರ್ತಾ ಇದೀವಿ, ಫೆಬ್ರವರಿ ಮಂತ್ ಅಲ್ಲಿ ಎಲ್ಲಾ MCQs ಗಳನ್ನ ಕೂಡ ಸಾಲ್ವ್ ಮಾಡಿಸ್ತಾ ಹೋಗ್ತೀವಿ. ಸೊ 2 ರಿಂದ 3 ಸಲ ಆದ್ರೂ ರಿವಿಷನ್ ಮಾಡಿಸ್ತೀನಿ ಆಲ್ MCQs, ಇಂಪಾರ್ಟೆಂಟ್ MCQs ಕೂಡ ಕೊಡ್ತಾ ಹೋಗ್ತೀನಿ ನಾನು ನಿಮ್ಗೆ. ಅಂಡ್ KCT ಬಂತಂದ್ರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮತ್ತೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ನೋಡು. ನೀನ್ ಏನು ಮಾಡ್ಬೇಡ ಕಣೋ, ನಮ್ದು ಏನಿದೆ ನಮ್ಮ PWKCT 1 ಶಾರ್ಟ್ ವಿಡಿಯೋಸ್ ನೋಡು, PYQs ಮಾಡಿ, ಎಕ್ಸಾಂಪಲ್ಸ್ ಮಾಡು, ಅಷ್ಟು. ಅದ್ ಬಿಟ್ಟು ಇನ್ನೇನು ಮಾಡೋದಕ್ಕೆ ಹೋಗ್ಬೇಡ. ಕೇಳಿಸ್ಕೊಳ್ತಿದ್ಯಾ ನಾನು ಹೇಳ್ತಿರೋದು? ಆ ಕಡೆ ನೋಡ್ತಿಲ್ಲ ತಾನೆ, ಈ ಕಡೆ ನೋಡು, ಇಲ್ಲಿ ನೋಡು. ನಾನು ಏನ್ ಹೇಳ್ತಿದ್ದೆ ಕೇಳಿಸ್ಕೊ. ಕಮೆಂಟ್ ಮಾಡ್ದ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಮಾಡ್ದ, ಏನಕ್ಕೆ ಕಾಯ್ತಿದ್ಯಾ? ಇನ್ನೂ ಡಿಸೈಡ್ ಮಾಡೋದಕ್ಕೆ ನಿಂಗೆ ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ಡಿಸೈಡ್ ಮಾಡಿದ್ರೆ ಫಸ್ಟ್ ಕಮೆಂಟ್ ಹಾಕು, ಚಾಲೆಂಜ್ ಅಕ್ಸೆಪ್ಟೆಡ್ ಸರ್, ಐ ವಿಲ್ ಅಚೀವ್ ಇಟ್. ನೋಡೋ, ನೆಕ್ಸ್ಟ್ ಇನ್ ದ ಮಂತ್ ಆಫ್ ಮಾರ್ಚ್ ಅಂಡ್ ಏಪ್ರಿಲ್ 18 ದಿನ, ಫಸ್ಟ್ 18 ಡೇಸ್ ನಿನ್ನ ಬೋರ್ಡ್ ಎಕ್ಸಾಮ್ಸ್ ಮುಗ್ದೋಗುತ್ತೆ.
ಅದಾದ್ಮೇಲೆ ಇನ್ನು ಉಳ್ಕೊಳ್ಳುತ್ತೆ ನಿನ್ಗೆ ಇನ್ನು 20-25 ದಿನ ಉಳ್ಕೊಳ್ಳುತ್ತೆ ನಿನ್ನ KCT ಎಕ್ಸಾಮ್ಸ್ಗೋಸ್ಕರ. ಲಕ್ಕಿದ್ರೆ 30 ದಿನ ಸಿಗ್ಬೋದು ಕಣ. ಓಕೆ, ಸೊ ಈ ಟೈಮಲ್ಲಿ ನೀನ್ ಏನ್ ಮಾಡ್ತೀಯಾ, ಪ್ರೊಬಾಬಿಲಿಟಿ ಎಲ್ಲಾ ಟಾಪಿಕ್ಸ್ಗಳನ್ನ ಓದಕ್ಕೆ ಹೇಳ್ತಾ ಇಲ್ಲ. ಕಂಡೀಷನಲ್ ಪ್ರೊಬಾಬಿಲಿಟಿ, ಇಂಡಿಪೆಂಡೆಂಟ್ ಇವೆಂಟ್ಸ್, ಸೇಮ್ ಅದೇ ರೀತಿ ಕ್ವಶನ್ಸ್ಗಳನ್ನ ಪ್ರತಿ ವರ್ಷ ಕೇಳ್ತಿದ್ದಾರೆ. ಸೇಮ್ ಫಾರ್ಮುಲಾಗಳು ಕಲ್ತಿದ್ರೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು ಇದನ್ನ. ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಆರ್ಡರ್ ಅಂಡ್ ಡಿಗ್ರಿ, ವೆರಿ ವೆರಿ ಈಸಿ ಟಾಪಿಕ್. ವೇರಿಯೇಬಲ್ ಸಪರೇಬಲ್ ಆರಾಮ್ಸೆ ಮಾಡ್ತೀಯಾ. ಬೇಸಿಕ್ ಇಂಟಿಗ್ರೇಷನ್ ಗೊತ್ತಿದ್ರೆ ಸಾಕು. ಇಂಟಿಗ್ರಲ್ಸ್ ಅಲ್ಲಿ ಕೂಡ ನಾನು ಎಲ್ಲಾನು ಹೇಳ್ತಾ ಇಲ್ಲ, ಇರೋದೇ 2 ಟಾಪಿಕ್ ನಾನು ಹೇಳ್ತಾ ಇರೋದು. ಒಂದು ಕಿಂಗ್ಸ್ ರೂಲ್, ನೀನ್ ಪ್ರತಿ ವರ್ಷ ಕೂಡ ಇದೊಂದು ಪ್ರಾಬ್ಲಮ್ ಕೇಳ್ತಾನೆ ಇದ್ದಾರೆ. ಸಿಂಪಲ್, ಜಸ್ಟ್ 15 ಸೆಕೆಂಡ್ ಆನ್ಸರ್ ಮಾಡ್ತೀಯಾ. ಅದಾದ್ಮೇಲೆ ನಿನ್ಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಆಲ್ರೆಡಿ ಗೊತ್ತಿದೆ. ಅದರಲ್ಲಿ ಕೆಲವು ರಿಪೀಟೆಡ್ ಟೈಪ್ಸ್ ಕ್ವಶನ್ಸ್ ಬರುತ್ತೆ, ಅದನ್ನ ನಾನು ಮಾಡಿಸ್ತೀನಿ, ಅದನ್ನ ಕಲ್ತ್ಕೋ ಸಾಕು. ಎಷ್ಟು ಮಾರ್ಕ್ಸ್ ಬರುತ್ತೆ? 6 ಮಾರ್ಕ್ಸ್ ಇಲ್ಲೇ ಬಂತು. ಕೌಂಟ್ ಮಾಡ್ಕೊಳ್ತಾ ಇದೆಯಾ ತಾನೆ ಮುಂಚೆ ಎಲ್ಲ ಚಾಪ್ಟರ್ಸ್ ಇಂದ ಎಷ್ಟು ಬರುತ್ತೆ ಅಂತ, ರೈಟ್? ಓಕೆ, ಸೊ ನೆಕ್ಸ್ಟ್ ಈಗ ನೋಡು ಕ್ಲಾಸ್ 11th ಟಾಪಿಕ್ಸ್. ಏಪ್ರಿಲ್ ಅಲ್ಲಿ ಕ್ಲಾಸ್ 11 ಟಾಪಿಕ್ಸ್ ನ ಮುಗಿಸ್ಕೊಂಡು ಅದಾದ್ಮೇಲೆ ನೀನ್ ಏನ್ ಮಾಡ್ಬೇಕು, 5 ಮಿನಿಮಮ್ ಮಾಕ್ ಟೆಸ್ಟ್ ಗಳು ತಗೋ. ಏಪ್ರಿಲ್ ಅಲ್ಲಿ ನೀನ್ ಮಾಕ್ ಟೆಸ್ಟ್ ತಗೊಂಡ್ರೆ ಇದೆಲ್ಲ ಓದ್ಕೊಂಡು 5 ಮಾಕ್ ಟೆಸ್ಟ್ ತಗೊಳ್ಳೇಬೇಕು ನೀನು. ಸೊ ತಗೊಂಡ್ಮೇಲೆ ಏನ್ ಮಾಡ್ತೀಯಾ, ರಿವಿಷನ್ ಇಸ್ ಮಸ್ಟ್. ಸೊ ಯಾವ್ಯಾವ ಚಾಪ್ಟರ್ಸ್ ಗಳು ಮುಗಿಸು ಅಂದ್ರೆ ಈ ಚಾಪ್ಟರ್ಸ್ ಗಳನ್ನ ಮುಗಿಸು. ಯಾಕಂದ್ರೆ ಈ ಚಾಪ್ಟರ್ಸ್ ಗಳು ಕ್ವೈಟ್ ಈಸಿ ಆಗಿದೆ ಅಂಡ್ ಸೇಮ್ ಪ್ಯಾಟರ್ನ್ ಆಫ್ ಕ್ವಶನ್ಸ್ ಬರ್ತಾ ಇದೆ. ಇಷ್ಟೆಲ್ಲ ಮಾಡಿದ್ರೆ ನಿನ್ಗೆ 35 to 40 KCT ಅಲ್ಲಿ ಬರುತ್ತೆ ಅಂಡ್ ಬೋರ್ಡ್ಸ್ ಅಲ್ಲಿ ಔಟ್ ಆಫ್ ಔಟ್ ಬರುತ್ತೆ. ಇನ್ನೇನೋ ಬೇಕು ನಿನ್ಗೆಲೆ. ಓದೋ ಕೂತ್ಕೊಂಡು ಈಗ್ಲಾದ್ರೂ ಓದೋ, ಎಫರ್ಟ್ಸ್ ಹಾಕೋ. ನಾನು ನಿಂಗೆ ಪ್ಲಾನ್ ಕೊಟ್ಟಿದ್ದೀನಿ, ಎಕ್ಸಿಕ್ಯೂಟ್ ಮಾಡೋದು ನಿನಗೆ ಬಿಟ್ಟಿದ್ದು. ನಾನು ವಿಡಿಯೋಸ್ ಮಾಡ್ಬೋದೇನು, ಬಂದು ಓದ್ಸಕ್ಕಾಗತ್ತಾ ನಿನ್ಗೆ? ಹಾಕಿದ್ಯಲ್ಲ ಕಮೆಂಟ್ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ, ನೋಡ್ತೀನಿ ಎಷ್ಟು ಜನ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಅನ್ಕೊಂಡು ಎಷ್ಟು ಜನ ಸಾಧಿಸ್ತಾರೆ ಅಂತ ನಾನು ನೋಡ್ತೀನಿ. ಸೊ ಎಷ್ಟು ಜನ ಬಂದು ವಿಜಯೋತ್ಸವ ದಿನ ನಮ್ಮ ಹತ್ರ ಪ್ರೈಸ್ ತಗೊಳ್ತಾರೆ ಅಂತ ನೋಡ್ತೀನಿ. ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ನಾನು ನಿಮ್ ಜೊತೆ ಇದ್ದೀನಿ, ನೀವು ನನ್ನ ಜೊತೆ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ನಿಮ್ಮ ಗೋಲ್ನ ನೀವು ಮುಟ್ತೀರಾ ಅಂತ ನಂಗೆ ನಂಬಿಕೆ ಇದೆ. ಆಲ್ ದ ಬೆಸ್ಟ್. ಸೊ ಈಗ ಈ ವಿಡಿಯೋ ಮುಗಿಸೋ ಟೈಮ್ ಬಂದಿದೆ, ನಾನು ಮುಗಿಸ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಂಡ್ ಇನ್ನೇನಾದ್ರೂ ನಿಮ್ಗೆ ಮೋಟಿವೇಶನ್ ಬೇಕು, ಇನ್ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಹಾಕೋ ಸಾಕು. ಜಸ್ಟ್ ಕಮೆಂಟ್ ಹಾಕು, ನಾನು ಇನ್ ಮುಂದೆ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಆಲ್ ದ ಬೆಸ್ಟ್, ಸಿ ಯು ಆಲ್.